ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕುಂದಾಪುರ ಹೆಣ್ಮಕ್ಳ ಲೈಫ್ ಸ್ಟೈಲ್. ಫ್ರೆಂಡ್ಸ್, ನಾವಿವತ್ತು ಕಾಪುವಿನ ಪ್ರಸಿದ್ಧ ಮಾರಿಯಮ್ಮ ದೇವಸ್ಥಾನವನ್ನು ತೋರಿಸಲಿದ್ದೇವೆ. ನೋಡಿ ಫ್ರೆಂಡ್ಸ್, ಇದೇ ಹಳೆ ಮಾರಿಯಮ್ಮ ದೇವಸ್ಥಾನ ಕಾಪು. ರಕ್ಷಣಾಪುರ ಖ್ಯಾತಿಯ ಕಾಪು ಸುಮಾರು 4 ಶತಮಾನಗಳ ಹಿಂದೆ ಕೆಳದಿ ರಾಜವಂಶಸ್ಥರ ಆಳ್ವಿಕೆಯಲ್ಲಿದ್ದಾಗ ಶ್ರೀ ಹಳೆ ಮಾರಿಯಮ್ಮ ದೇವಿ ಸೇನಾಪಡೆಯ ಆರಾಧ್ಯ ದೇವಿಯಾಗಿದ್ದಾಳೆಂದು ಪ್ರತೀತಿ. 3 ಶತಮಾನಗಳ ಹಿಂದೆ ಕಾಪುವಿನಲ್ಲಿ ನೆಲೆ ನಿಂತು ನಂಬಿದ ಭಕ್ತರ ಅಭಿಷ್ಟ ಈಡೇರಿಸುವ ಅಭಯ ಪ್ರಸಾದ ನೀಡುವ ಕಾಪುದ ಅಪ್ಪೆ ಶ್ರೀ ಹಳೆ ಮಾರಿಯಮ್ಮ. ಆರಂಭದ ದಿನಗಳಲ್ಲಿ ತಾತ್ಕಾಲಿಕ ಗದ್ದುಗೆಯಲ್ಲಿ ಭಕ್ತಾದಿಗಳ ಸೇವೆ ಸ್ವೀಕರಿಸುತ್ತಿದ್ದಳು ಎಂಬುದು ಇತಿಹಾಸ ಮತ್ತು ನಂಬಿಕೆ. ಶ್ರೀದೇವಿಗೆ 1849ರ ಸುಮಾರು ಶಾಶ್ವತ ಗದ್ದುಗೆ ನಿರ್ಮಿಸಿ 1942-43ರಲ್ಲಿ ಶಿಲಾಮಯ ಗರ್ಭಗುಡಿಯ ನಿರ್ಮಾಣ, 1947ರಲ್ಲಿ ಸುತ್ತು ಪೌಳಿ ನಿರ್ಮಾಣವಾಗಿದೆ ಎಂದು ದಾಖಲೆಗಳಿಂದ ತಿಳಿದು ಬರುತ್ತದೆ. ದೇವಸ್ಥಾನದ ಜೀರ್ಣೋದ್ಧಾರವನ್ನು ಸದ್ಯೋ ಭವಿಷ್ಯದಲ್ಲಿ ಕೈಗೊಳ್ಳುವ ಚಿಂತನೆ ಇದೆ. ಇದೀಗ ಸುಮಾರು 8 ದಶಕಗಳಷ್ಟು ಹಳೆಯದಾದ ದೇಗುಲದ ಸುತ್ತುಪೌಳಿಗೆಯು ಶಿಥಿಲಗೊಂಡಿರುವುದರಿಂದ ಯೋಜನೆಯ ಪೂರ್ವಭಾವಿಯಾಗಿ ಮತ್ತು ಸುತ್ತುಪೌಳಿಯ ಪುನರ್ ನಿರ್ಮಾಣದ ಸಂಕಲ್ಪ ಮಾಡಲಾಗಿದೆ. ಶ್ರೀ ಕಾಶಿ ಮಠಾಧೀಶ ಶ್ರೀ ಸಂಯಮೇಂದ್ರ ತೀರ್ಥ ಶ್ರೀಪಾದರ ಶುಭಾಶೀರ್ವಾದದೊಂದಿಗೆ ಶೀಘ್ರದಲ್ಲೇ ಆರಂಭವಾಗಲಿರುವ ಈ ಯೋಜನೆಗೆ ಜೀರ್ಣೋದ್ಧಾರ ನಿಧಿ ಸ್ಥಾಪಿಸಲು ನಿರ್ಧರಿಸಲಾಗಿದೆ. ಭಕ್ತಾದಿಗಳಿಂದ ತನು ಮನ ಧನ ಸಹಕಾರವನ್ನು ಕೋರಲಾಗಿದೆ. ಈ ದೇವಾಲಯವನ್ನು ಕಾಪುವಿನ GSP ಸಮುದಾಯವು ನಿರ್ವಹಿಸುತ್ತದೆ ಮತ್ತು ಕೊಂಕಣಿ ಮಠದ ಶ್ರೀ ವೆಂಕಟರಮಣ ದೇವಸ್ಥಾನದ ನಿರ್ವಹಣೆಯಲ್ಲಿ ಬರುತ್ತದೆ. ಶ್ರೀ ಹಳೆ ಮಾರಿಯಮ್ಮ ದೇವಿಯು ಎಲ್ಲರಿಗೂ ಶುಭವನ್ನು ಮಾಡಲಿ ಎಂದು ಹೇಳುತ್ತಾ ನಮ್ಮ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀವಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್, ಕಮೆಂಟ್, ಶೇರ್ ಮಾಡಿ. ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.